ಇದು ಮೇನಾಗಿ ಹೇಳ್ಬಿಡ್ತೀನಿ ಸ್ಟಾರ್ಟಿಂಗಲ್ಲೇ, ಇದು ವ್ಲಾಗ್ ಅಲ್ಲ. ನೀನು ಯಾವನೋ ಯೋಗ್ಯತೆ ಗೀಗ್ಯತೆ ಅಂತ ಮಾತಾಡ್ತಾರೆ ಅಲ್ಲಿ ಅಂದರೆ ಮೇನ್ ಟಾಪಿಕೇ ಇಲ್ಲ ಅಲ್ಲಿ. ಸುಮ್ಮನೆ ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯಿತು ಗುರುವೆ. ಬಿಗ್ ಬಾಸ್ ಕನ್ನಡ ಸೀಸನ್ 12. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇದು ಮೇನಾಗಿ ಹೇಳ್ಬಿಡ್ತೀನಿ ಸ್ಟಾರ್ಟಿಂಗಲ್ಲೇ, ಇದು ವ್ಲಾಗ್ ಅಲ್ಲ. ಜಸ್ಟ್ ಏನೋ ಒಂದು ಅನಿಸಿಕೆ. ಏನು ಅನಿಸಿಕೆಯಪ್ಪ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅದರಲ್ಲಂತೂ ನೆನ್ನೆ ಅಂತೂ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯಿತು ಗುರುವೆ. ನೋಡ್ತಿದ್ದೆ ಅಪರೂಪಕ್ಕೆ ಏನೋ ಒಂದು ಚೆನ್ನಾಗಿರುತ್ತೆ, ಅವ್ನು ಗಿಲ್ಲಿ ಕಾಮಿಡಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡ್ತಿದ್ದೆ. ಮೊನ್ನೆ ನೋಡಿದೆ ಗಿಲ್ಲಿ ಮೇಲೆ ಅವರು ಅಶ್ವಿನಿ ಅವ್ರು ಜಗಳ ಆಡಿದ್ರು. ನಿನ್ನೆ ನೋಡಿದ್ರೆ ರಘು ಮೇಲೆ ಜಗಳ ಆಡಿದ್ರು. ಮೇನ್ ಏನಪ್ಪ ಅಲ್ಲಿ ಅಂದರೆ ಮೇನ್ ಟಾಪಿಕೇ ಇಲ್ಲ ಅಲ್ಲಿ. ಸುಮ್ಮನೆ ಮನೆ ನೋಡಿದ್ರೆ ಗಿಲ್ಲಿ ಪಾಪ ಅವ್ರೇನು ಉಸ್ತಿವರಿ ಮಾಡೋಕ್ಕೋದ್ರೆ ಅಲ್ಲಿ ಹೋದ್ರು, ಹೋಗಲ್ಲೇ ಬಾರಲ್ಲೇ ಗೀರಲ್ಲೇ ಅಂದ್ಕೊಂಡು ಇವ್ರು ಮಾತಾಡ್ಬೋದು. ಪಾಪ ಅವನು ಹೋಗಮ್ಮ ಅಂದಿದ್ದಷ್ಟೇ. ಅದಕ್ಕೆ ರೆಸ್ಪೆಕ್ಟಿವ್ ನನಗೆ ಅದಿಲ್ವಾ ಹಿಂಗಿಲ್ವಾ ಹಂಗೆ ಹಿಂಗೆ ಅಂತ ಮಾತಾಡೋಕ್ಕೆ ಶುರು ಹಚ್ಕೊಂಡ್ರು. ಅದೆಲ್ಲ ಲೆಕ್ಕಕ್ಕಿರಲ್ಲ ಇವ್ರಿಗೆ. ಇವ್ರು ಮಾತ್ರ ಹೋಗಲ್ಲಿ ನೀನು ಯಾವನೋ ಯೋಗ್ಯತೆ ಗೀಗ್ಯತೆ ಅಂತ ಮಾತಾಡ್ತಾರೆ. ಅಯ್ಯೋ ನನಗಂತೂ ಎಷ್ಟು ಖುಷಿ ಆಯ್ತು. ಅವನು ಗಿಲ್ಲಿ ಮಾತಾಡಿದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗುರುವೆ. ಅವ್ನು ಗಿಲ್ಲಿ ಅಂತೂ ಹೋಗಮ್ಮೋ ಅಂದಲ್ಲ, ಆ ಡೈಲಾಗ್ ಅದು ಸೂಪರಾಗಿತ್ತು. ಅದಾಯ್ತಾ, ಅದು ಮುಗಿಸ್ಕೊಂಡು ನೋಡಿದ್ವಿ, ಒಂಥರ ಚೆನ್ನಾಗಿತ್ತು. ನೆನ್ನೆ ಬಂದ ಪಾಪ ಅವ್ರು ರಘುರು ಬಂದು ಕರೆದ್ರು ಅಷ್ಟೇ. ಅಶ್ವಿನಿ ಬನ್ನಿ ಕೆಲಸ ಮಾಡಿ ಅಂತ ಹೇಳಿದ್ದು. ಅಮ್ಮ ರೊಚ್ಚಿಗೆದು ಬಿಡ್ರು. ಏನು ಅಶ್ವಿನಿ ಅಂದ್ಬಿಡೋದು ಹಂಗೆ ಹಿಂಗೆ ಅಂತ ಎಷ್ಟಿಟ್ಟಿರೋದು ಎಂದಿಗೆ ಕರೆಯೋಕೆ ತಾನೇ. ಅವ್ರು ಹೆಚ್ಚಿಗೆ ತಕ್ಕಂಗೆ ಅವ್ರು ಕರೆದವ್ರೆ. ಇನ್ನೇನು ಇವ್ರಿಗೆ ಅಶ್ವಿನಿ ಮೇಡಮ್ ಅವರೇ ಅಂತ ಕರಿಬೇಕಿತ್ತಾ? ಏನೇನೋ ಒಟ್ಟಿನಲ್ಲಿ ಇವರು ಜಗಳ ಆಡೋಕ್ಕೆ ಅಂದರೆ ಇಸ್ಕೊಂಬಿಟ್ಟವ್ರು ಇವ್ರು ಬಿಗ್ ಬಾಸ್ ಅವರು. ಕೊನೆವರೆಗೂ ಕಳ್ಸಲ್ಲ ಅಂತ ಫಿಕ್ಸ್ ಮಾಡಿಬಿಟ್ಟವ್ರೆ ಬಿಗ್ ಬಾಸ್ ಅವರು, ಅದಂತೂ ಪಕ್ಕ. ಆದರೂ ಈ ಮೋಟು ಪಟ್ಲು ನೋಡ್ತೀವಿ ಗೊತ್ತಾ, ಆ ಥರ ರಘು ಗಿಲ್ಲಿ ಇಬ್ಬರು ಒಳ್ಳೆ ಎಂಟರ್ಟೈನ್ ಮಾಡ್ತಾವ್ರೆ ಎಲ್ಲ. ಇನ್ನೊಂದು ನಾನು ನೋಡೋದೇ ಅಪರೂಪಕ್ಕೆ ಬಿಗ್ ಬಾಸ್, ಡೈಲಿ ಅಂತೂ ನೋಡೋಲ್ಲ. ಏನೋ ಈ ಗಿಲ್ಲಿ ಇಂಥ ಕಾಮಿಡಿ ಮಾಡ್ತಾನೆ, ಮತ್ತು ಈ ಜಗಳ ಆಡೋದಂತ ನೋಡ್ತೀನಿ ಅಷ್ಟೇ. ಅವತ್ತೊಂದು ದಿನ ನೋಡಿದೆ, ಅವತ್ತು ಸುಮ್ಮನೆ ಬಡ್ಕೋತಾರೆ. ಲಿಟ್ರಲಿ ಅವತ್ತು ಫುಲ್ಲು ಜಗಳ ಆಡಿದ ಮ್ಯೂಟ್ ಮಾಡಾಕ್ಬಿಟ್ಟಿದ್ದೆ ಟಿ ವಿಲಿ ನಾನು. ಜೊತೆಗೆ ನೆನ್ನೆ 2 ದಿನ ಫುಲ್ಲು ಮ್ಯೂಟ್ ಮಾಡಾಕ್ಬಿಟ್ಟಿದ್ದೀನಿ. ಹಂಗೆ ನೋಡಿದ್ದೀನಿ ನೋಡಿ. ಫಿಲಮ್ ಸ್ಟಾರ್ಟಿಂಗ್ ಬಂದಾಗ ಪುಷ್ಪಕ ವಿಮಾನ ಬಂತು ಗೊತ್ತಾ, ವಾಯ್ಸ್ ಇಲ್ಲರ್ ಬರೀ ವೀಡಿಯೋಸ್ ಹೋಗ್ತಿತ್ತು. ಆ ಥರ ನೆನ್ನೆ ನಮ್ಮ ಟಿ ವಿಲಿ ಹಂಗೆ ಹೊಡ್ತಾ ಇದ್ದಿದ್ದು. ಜಸ್ಟ್ ಅವರು ಆ್ಯಕ್ಷನ್ಗಳು ನೋಡ್ಕೊತಿದ್ದು, ಅವ್ರು ಫೇಸ್ಗಳು ನೋಡ್ತಿದ್ದು ಅಷ್ಟೇ. ವಾಯ್ಸ್ ಅಂತ ಕೇಳಿಸ್ತಿರಲಿಲ್ಲ. ಆ ರೇಂಜಿಗೆ ಇರಿಟೇಟ್ ಆಗೈತೆ ನೆನ್ನೆ ಫುಲ್ಲು. ಇದ್ರ ಅನಿಸಿಕೆ ಏನು ಎತ್ತ, ನಿಮ್ಗೆ ಹೆಂಗೆ ಅನ್ನಿಸ್ತು? ಬಿಗ್ ಬಾಸ್ ಚೆನ್ನಾಗಿ ಬರ್ತಿದೆಯಾ ಏನು ಎತ್ತ ಅಂತ ಕಮೆಂಟ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ.